your humiliation and harassment is something that will fade away. ಮತ್ತು ನಿಮ್ಮ ಕಿರುಕುಳ, ನಿಮ್ಮ ಒಂದು ಅವಮಾನ ಅದು ಹೊರಟು ಹೋಗುತ್ತದೆ. It is temporary. ಅದು ತಾತ್ಕಾಲಿಕ. But instead we think this is what is real. ಆದರೆ ಅದುವೇ ನಿಜವಾಗಿದೆ ಎಂದು ಅನೇಕ ಸಾರಿ ತಿಳಿದುಕೊಳ್ಳುತ್ತೇವೆ. This is what is permanent in my life. ನನ್ನ ಜೀವಿತದಲ್ಲಿ ಇದೇ ಶಾಶ್ವತವಾಗಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತೇವೆ. I will never come out of this situation. ಈ ಪರಿಸ್ಥಿತಿಯಿಂದ ನಾನು ಎಂದಿಗೂ ಹೊರಗೆ ಬರುವುದಿಲ್ಲ. But look at what is eternal from the Lord. ಕರ್ತನಿಂದ ಯಾವುದು ನಿತ್ಯವಾಗಿದೆ ಎಂಬುದನ್ನು ನೋಡಿಕೊಳ್ಳಿರಿ. Fix your eyes on it. ಅದರ ಮೇಲೆಯೇ ನಿಮ್ಮ ದೃಷ್ಟಿಯನ್ನು ಹಾಯಿಸಿರಿ. And run your race. ಅದರೊಂದಿಗೆ ಹೋಗಿರಿ. Because the reward is promised from God today. ಯಾಕೆಂದರೆ ದೇವರಿಂದಲೇ ನಿಮಗೆ ವಾಗ್ದಾನದ ಪ್ರತಿಫಲ ಬಂದಿದೆ. My friends, God is going to make us transition from toil into increase. ನನ್ನ ಸ್ನೇಹಿತರೆ, ದೇವರು ನಮ್ಮನ್ನು ಶ್ರಮದಿಂದ ಹೆಚ್ಚಿಸುವಿಕೆಗೆ ನಮ್ಮನ್ನು ಮಾರ್ಪಡಿಸುತ್ತಾರೆ. From toil into increase. ಶ್ರಮ ಕಷ್ಟಗಳಿಂದ ಹೆಚ್ಚಿಸುವಿಕೆಗೆ ದೇವರು ನಮ್ಮ ಜೀವಿತವನ್ನು ತಿರುಗಿಸುತ್ತಿದ್ದಾರೆ. So stretch forth your hand and receive all the increase that God is abundantly pouring into. ದೇವರು ಸಮೃದ್ಧಿಯಿಂದ ಧಾರಾಳವಾಗಿ ಸುರಿಸುವಂತಹ ಆತನ ಹೆಚ್ಚಿಸುವಿಕೆಯನ್ನು ಕೈ ಚಾಚಿ ಅದನ್ನು ಹೊಂದಿಕೊಳ್ಳಿರಿ. It is true. ಇದು ಸತ್ಯವಾಗಿದೆ. Increase is coming. ಹೆಚ್ಚಿಸುವಿಕೆ ಬರುತ್ತಲಿದೆ. God asked Peter to throw his net into the deep. ದೇವರು ಪೇತ್ರನಿಗೆ ಆಳವಾದ ನೀರಿನಲ್ಲಿ ಬಲೆಯನ್ನು ಹಾಕುವುದಕ್ಕೆ ಹೇಳಿದನು. Throw it into this place, Peter. ಪೇತ್ರನೇ, ಈ ಸ್ಥಳದಲ್ಲಿ ಅದನ್ನು ಹಾಕು ಎಂದು ಹೇಳಿದನು. And a great flooding of increase came into Peter's boat. ಆ ಪೇತ್ರನ ದೋಣಿಯಲ್ಲಿ ದೊಡ್ಡ ಪ್ರವಾಹದ ರೀತಿಯಲ್ಲಿ ಬಹಳ ದೊಡ್ಡ ಸಮೃದ್ಧಿಯೂ ಬಂದಿತ್ತು. And he saw the Lord. ಮತ್ತು ಕರ್ತನನ್ನು ನೋಡಿದನು. Yes, this is the Lord God. ಹೌದು, ಇದನ್ನೇ ಕರ್ತನು ವಾಗ್ದಾನ ಮಾಡುತ್ತಾನೆ. He has come into my boat in my life. ನನ್ನ ಜೀವಿತದಲ್ಲಿ, ನನ್ನ ದೋಣಿಯಲ್ಲಿ ಆತನು ಬಂದಿದ್ದಾನೆ. And he rejoiced. ಮತ್ತು ಆತನು ಸಂತೋಷಿಸುತ್ತಾನೆ. Like no other day he was rejoicing and great gladness came into Peter's life. ಪೇತ್ರನ ಜೀವಿತದಲ್ಲಿ ಬೇರೆ ಎಲ್ಲ ದಿನಗಳಿಗಿಂತಲೂ ಆ ದಿನದಲ್ಲಿ ಹೆಚ್ಚಾದ ಸಂತೋಷ, ಆನಂದವನ್ನು ಬಂದಿತ್ತು. Every day he used to go crying home. ಪ್ರತಿದಿನ ಅಳುತ್ತಾ ಅವನು ಮನೆಗೆ ಹೋಗುತ್ತಿದ್ದನು. Saying, I have nothing in my hand. ಓ, ನನ್ನ ಕೈಯಲ್ಲಿ ಏನೂ ಇಲ್ಲ ಎಂದು ಹೇಳಿಕೊಳ್ಳುತ್ತಾ ಹೋಗುತ್ತಿದ್ದನು. What to answer my wife? ನನ್ನ ಪತ್ನಿಗೆ ನಾನು ಹೇಗೆ ಉತ್ತರಿಸಲಿ? When I look at my child, I'm filled with sorrow. ಓ, ನನ್ನ ಮಗುವನ್ನು ನೋಡಿ ನಾನು ಬಹಳ ದುಃಖ ಭರಿತನಾಗುತ್ತೇನೆ. I have brought nothing home. ನಾನು ಮನೆಗೆ ಏನೂ ತಂದಿಲ್ಲ. From all my toil, there was nothing at the end. ನನ್ನ ಪ್ರಯಾಸವೆಲ್ಲವೂ ನಾನು ಕೊನೆಯಲ್ಲಿ ನನಗೆ ಏನೂ ಸಿಗಲಿಲ್ಲ. From all the toil, there was nothing at the end. ಬಹಳ ಪ್ರಯಾಸ ಪಟ್ಟರು ಕೊನೆಯಲ್ಲಿ ಅಂತ್ಯದಲ್ಲಿ ನನಗೆ ಏನು ಸಿಗಲಿಲ್ಲ. Jesus has given me increase. ಯೇಸು ನಿಮಗೆ ಹೆಚ್ಚಿಸುವಿಕೆಯನ್ನು ಕೊಟ್ಟಿದ್ದಾರೆ. You will also rejoice, my friend. ನನ್ನ ಸ್ನೇಹಿತರೆ, ನೀವು ಕೂಡ ಆನಂದಿಸುವಿರಿ. Seeing the increase you have received in your hand. ನಿಮ್ಮ ಹೃದಯದಲ್ಲಿ ನೀವು ಹೊಂದಿಕೊಂಡಂತ ಆ ಹೆಚ್ಚಿಸುವಿಕೆಯಿಂದ The blessing of the Lord will be revealed to you. ಕರ್ತನ ಆಶೀರ್ವಾದಗಳು ನಿಮ್ಮೊಂದಿಗಿರುವವು. Genesis 3:17 says about this toil. ಆದಿಕಾಂಡ 3:17ನೇ ವಾಕ್ಯದಲ್ಲಿ ಈ ಪ್ರಯಾಸದ ಕುರಿತಾಗಿ ನಾವು ಅಲ್ಲಿ ಕಾಣುತ್ತೇವೆ. Cursed is the ground because of your sin, God says. ನಿನ್ನ ಪಾಪದ ಕಾರಣದಿಂದಾಗಿ ಶಾಪ ಉಂಟಾಯಿತು ಎಂದು ದೇವರು ಹೇಳುತ್ತಾನೆ. Through painful toil, you will eat food from it all the days of your life. ನಿನ್ನ ಜೀವಿತ ಕಾಲವೆಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. This is how it is when we try to work hard in this world. ಈ ಲೋಕದಲ್ಲಿ ನಾವು ಕಷ್ಟಪಟ್ಟು ಕೆಲಸ ಮಾಡುವಾಗ ಅದೇ ರೀತಿಯಾಗಿರುವಂತದನ್ನು ನೋಡುತ್ತೇವೆ. We pour all that we have into all our work. ನಮ್ಮಲ್ಲಿರುವಂಥದ್ದೆಲ್ಲವನ್ನು ನಮ್ಮ ಕೆಲಸ ಕಾರ್ಯಗಳಲ್ಲಿ ಅದನ್ನು ನಾವು ಹಾಕುತ್ತೇವೆ. We give our best. ನಮ್ಮ ಉತ್ತಮತೆಯನ್ನು ನಾವು ಕೊಡುವಂತವರಾಗಿದ್ದೇವೆ. But all that toil only brings lack. ಆ ಎಲ್ಲ ಪ್ರಯಾಸದಿಂದ ಕೊನೆಗೆ ಬರುವಂಥದ್ದು ಕೊರತೆ ಮಾತ್ರ. It brings misery. ಅದು ಕಷ್ಟವನ್ನು ತರುತ್ತದೆ.
It brings being tricked out of what we should receive. ನಾವು ಏನನ್ನು ಹೊಂದಿಕೊಳ್ಳಬೇಕೋ ಅದನ್ನು ನಾವು ತಪ್ಪಿಸಿಕೊಳ್ಳುವಂಥವರಾಗಿದ್ದೇವೆ. It brings pressures and tension. ಅದು ಬಹಳ ಒತ್ತಡವನ್ನು ಕೂಡ ತರುತ್ತದೆ. Sleeplessness. ನಿದ್ರೆ ಇಲ್ಲದಿರುವಿಕೆ. And we are sad ಮತ್ತು ದುಃಖಭರಿತರಾಗುತ್ತೇವೆ. that we are not able to see the reward for our toil. ನಮ್ಮ ಪ್ರಯಾಸಕ್ಕಾಗಿ ನಾವು ನಮ್ಮ ಪ್ರತಿಫಲವನ್ನು ನೋಡುವುದಕ್ಕೆ ಆಗುವುದಿಲ್ಲ. Painful toil kills us. ಬಹಳ ನೋವಿನ ಪ್ರಯಾಸವು ನಮ್ಮ ಜೀವಿತ ತುಂಬುತ್ತದೆ. All that's left is all the energy that we have given into the work and having nothing remaining. ನಿಮ್ಮ ಎಲ್ಲ ಶಕ್ತಿಯನ್ನು ನೀವು ಕೆಲಸಕ್ಕೆ ಕೊಟ್ಟಿದ್ದೀರಾ, ಆದರೆ ಅಂತ್ಯದಲ್ಲಿ ಏನೂ ಕಾಣದ ಪರಿಸ್ಥಿತಿಯಲ್ಲಿರುತ್ತೇವೆ. We become tired, ನಾವು ಆಯಾಸಗೊಳ್ಳುತ್ತೇವೆ, exhausted. ಬಲಹೀನರಾಗುತ್ತೇವೆ. Maybe you're in such a position. ನೀವು ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದಿರಬಹುದು. I'm tired, Lord. ಕರ್ತನೆ, ನಾನು ಆಯಾಸಗೊಂಡಿದ್ದೇನೆ. I have not seen the rewards, Lord. ಕರ್ತನೆ, ನಾನು ಪ್ರತಿಫಲವನ್ನು ಕಾಣಲಿಲ್ಲ. Only tensions are in my heart. ನನ್ನ ಹೃದಯದಲ್ಲಿ ಚಿಂತೆ ಮಾತ್ರ ಬಂದಿದೆ. Matthew 11:28-30. ಮತ್ತಾಯ 11:28-30 ವಾಕ್ಯದವರೆಗೆ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನೂ ದೀನ ಹೃದಯನೂ ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಿಂದ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಏಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹಗುರವಾದದ್ದು. Come and pour your burdens onto me. ನಿಮ್ಮ ಎಲ್ಲ ಭಾರವನ್ನು ತಂದು ನನ್ನ ಮೇಲೆ ಹಾಕಿರಿ ಎಂದು ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. I will carry your toughness. ನಿಮ್ಮ ಕಠಿಣತೆಯನ್ನು ನಾನು ಹೊತ್ತುಕೊಂಡು ಹೋಗುತ್ತೇನೆ. Take my yoke ನನ್ನ ನೊಗವನ್ನು ತೆಗೆದುಕೊಳ್ಳಿರಿ and do my will. ಮತ್ತು ನನ್ನ ಚಿತ್ತವನ್ನು ಮಾಡಿರಿ. It will be light and easy for you. ಅದು ನಿಮಗಾಗಿ ಹಗುರವಾದುದು ಮತ್ತು ಸರಳವಾದುದು. My burden is light. ನನ್ನ ಭಾರ ಹಗುರವಾದುದಾಗಿದೆ. I know what to give you. ನಾನು ನಿಮಗೆ ಏನು ಕೊಡಬೇಕೆಂದು ನನಗೆ ಗೊತ್ತಿದೆ. I know your capacity. ನಿಮ್ಮ ಯೋಗ್ಯತೆಗಳೇನು ಎಂದು ನನಗೆ ಗೊತ್ತು. I will show you the way which is the light way but brings maximum reward. ಮತ್ತು ಸರಳವಾದ ಮಾರ್ಗವನ್ನು ನಿಮಗೆ ತೋರಿಸಿ ಉತ್ತಮವಾದಂಥ ಪ್ರತಿಫಲ ಹೊಂದುವಂತೆ ನಾನು ನಿಮಗೆ ಮಾಡುತ್ತೇನೆ ಎಂದು ಕರ್ತನು ನಮಗೆ ಹೇಳುತ್ತಾರೆ. Because it is filled with God's wonders. ನಾನು ದೇವರ ಅದ್ಭುತಗಳಿಂದ ಅದನ್ನು ತುಂಬುವೆನು. To assure this, he promises in various one of our difficulties the following three things. ಈ 3 ವಿಷಯಗಳನ್ನು ಹಿಂಬಾಲಿಸುತ್ತಾ ನಮ್ಮ ಕಠಿಣ ಪ್ರಯಾಸಗಳಲ್ಲಿ ದೇವರು ಅವುಗಳಲ್ಲಿ ನಮಗೆ ಇದನ್ನು ತೋರಿಸುತ್ತಾರೆ. We suffer humiliation and harassment at times. ನಾವು ಅನೇಕ ಸಾರಿ ನಾವು ಬಹಳ ಅವಮಾನವನ್ನು ನೋವನ್ನು ಅನುಭವಿಸುತ್ತಿರುತ್ತೇವೆ. In the midst of it, God is giving us strength this morning. ಈ ಮುಂಜಾನೆ ವೇಳೆಯಲ್ಲಿ ಅದರ ಮಧ್ಯದಲ್ಲಿಯೇ ದೇವರು ನಮಗೆ ತನ್ನ ಬಲವನ್ನು ಕೊಡುತ್ತಿದ್ದಾನೆ. Strength in the midst of humiliation and harassment. ಅವಮಾನ ಮತ್ತು ಕಿರುಕುಳದ ಮಧ್ಯದಲ್ಲಿ ಆತನು ತನ್ನ ಬಲವನ್ನು ನಮಗೆ ಕೊಡುತ್ತಿದ್ದಾನೆ. Hebrews 12:1 says, ಇಬ್ರಿಯ 12:1 ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, let us run with perseverance the race marked out for us, fixing our eyes on Jesus. ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ನಾವು ಬಹಳ ಸಹನೆಯಿಂದ ಅದನ್ನು ಓಡೋಣ. Yes, let us run our race with perseverance, fixing our eyes on Jesus. ಯೇಸುವಿನ ಮೇಲೆ ನಮ್ಮ ದೃಷ್ಟಿಯನ್ನು ಇಟ್ಟು ಬಹಳ ಸಹನೆಯಿಂದ ನಮ್ಮ ಓಟವನ್ನು ನಾವು ಕರ್ತನಿಗಾಗಿ ಓಡೋಣ. How are we able to run with perseverance? ಸಹನೆಯಿಂದ ಹೇಗೆ ಓಡಲು ಸಾಧ್ಯ? Only because of the strength of God. ಅದು ದೇವರ ಬಲದಿಂದ ಮಾತ್ರ ಸಾಧ್ಯವಾಗುತ್ತದೆ. Strength comes from looking at Him. ಆತನ ಮೇಲೆಯೇ ನೋಡುವುದರಿಂದ ಬಲವು ಬರುತ್ತದೆ. Your eyes are going to be fixed on Jesus through the Holy Spirit's leading. ಪವಿತ್ರಾತ್ಮನ ಮೂಲಕವಾಗಿ ನಮ್ಮ ದೃಷ್ಟಿ, ನಮ್ಮ ಕಣ್ಣುಗಳು ಯಾವಾಗಲೂ ಯೇಸುವಿನ ಮೇಲೆಯೇ ಇಡುವುದಕ್ಕೆ ಹೋಗುತ್ತಿದ್ದೇವೆ. He's always going to be there as your friend, reminding you of Jesus. ಆತನು ಯಾವಾಗಲೂ ನಿಮ್ಮ ಸ್ನೇಹಿತನಂತಿದ್ದು
ಯೇಸುವಿನ ಕುರಿತಾಗಿ ನಿಮಗೆ ಜ್ಞಾಪಕ ಕೊಡುತ್ತಾನೆ. You will be fixed on the Lord. ನೀವು ಕರ್ತನ ಮೇಲೆಯೇ ದೃಷ್ಟಿ ಇಟ್ಟವರಾಗಿರುತ್ತೀರಿ. Humiliation and harassment is difficult to go through. ಅವಮಾನ, ಕಿರುಕುಳ, ನೋವುಗಳು ಇವುಗಳ ಮೂಲಕ ಹೋಗುವುದು ಬಹಳ ಕಷ್ಟಕರವಾದದ್ದು. You might be going through this path today, my friends. ಇಂದು ಇಂತಹ ಮಾರ್ಗದ ಮೂಲಕವಾಗಿ ನೀವು ಹಾದು ಹೋಗುತ್ತಿರಬಹುದು ನನ್ನ ಸ್ನೇಹಿತರೆ. But when the followers of Jesus were going on a boat, ಯೇಸು ಕ್ರಿಸ್ತನ ಶಿಷ್ಯರು ಒಂದು ಸಾರಿ ದೋಣಿಯಲ್ಲಿ ಹೋಗುತ್ತಿರುವಾಗ there was great rocking and shaking in the boat because of a storm. ಆ ಬಿರುಗಾಳಿಯ ನಿಮಿತ್ತವಾಗಿ ಆ ದೋಣಿ ನಡುಗುತ್ತಿತ್ತು, ಕದಲುವಂತಹ ಪರಿಸ್ಥಿತಿ ಅಲ್ಲಿ ಉಂಟಾಯಿತು. There was so much chaos in that boat and people were afraid of their future. ಅವರು ಬಹಳ ಆ ದೋಣಿಯಲ್ಲಿ ಗೊಂದಲಕ್ಕೆ ಒಳಗಾಗಿ ಆ ಪರಿಸ್ಥಿತಿಯನ್ನು ನೋಡಿ ಅವರು ಬಹಳ ಭಯಕ್ಕೆ ಒಳಗಾದರು ಎಂದು ನೋಡುತ್ತೇವೆ. They were shouting out. ಅವರು ಕದಲುತ್ತಿದ್ದರು. Jesus stood up and answered. ಮತ್ತು ಯೇಸು ಅಲ್ಲಿ ಎದ್ದು ಈ ರೀತಿಯಾಗಿ ಹೇಳಿದರು, My friends, ಪುರುಷರೇ, why are you afraid? ಯಾಕೆ ನೀವು ಭಯಗೊಳ್ಳುತ್ತೀರಿ? Why are you shrieking? ಯಾಕೆ ನೀವು ನಡುಗುತ್ತಿದ್ದೀರಿ? Why are you in panic? ಯಾಕೆ ನೀವು ಬಹಳ ಭಯಪಟ್ಟಿದ್ದೀರಿ? Do you not trust me? ನನ್ನಲ್ಲಿ ವಿಶ್ವಾಸವಿಲ್ಲವೋ? Do you not see me? ನೀವು ನನ್ನನ್ನು ನೋಡಲಿಲ್ಲವೋ? Where is your faith? ನಿನ್ನ ನಂಬಿಕೆ ಎಲ್ಲಿ? Where is your faith? ನಿಮ್ಮ ನಂಬಿಕೆ ಎಲ್ಲಿ? Even though we cry out of our hardships, ನಮ್ಮ ಕಠಿಣ ಸಮಯಗಳಲ್ಲಿ ನಾವು ಕೂಗುವಂತಹ ಸಮಯವಿದ್ದಾಗಲೂ look at the question that Jesus is asking on the other side. ಇನ್ನೊಂದು ಕಡೆಯಲ್ಲಿ ಯೇಸು ಪ್ರಶ್ನೆ ಮಾಡುವಂಥದ್ದನ್ನು ನೋಡಿರಿ. You have disappointed me ನೀವು ನನ್ನನ್ನು ನಿರಾಶೆಪಡಿಸಿದ್ದೀರಿ by losing your trust and your eyes upon me. ನನ್ನ ಮೇಲೆ ಇಟ್ಟಿರುವ ನಿಮ್ಮ ದೃಷ್ಟಿ ಮತ್ತು ವಿಶ್ವಾಸವನ್ನು ನೀವು ಕಳೆದುಕೊಂಡಿದ್ದೀರಿ. But I understand what you're going through. ಆದರೆ ನೀವು ಹಾದು ಹೋಗುವಂಥ ಪರಿಸ್ಥಿತಿ ನಾನು ಅರ್ಥ ಮಾಡಿಕೊಳ್ಳುತ್ತೇನೆ. Because I went through it as a man. ಯಾಕೆಂದರೆ ನಾನು ಕೂಡ ಮನುಷ್ಯನಾಗಿ ಅದರ ಮೂಲಕ ಹಾದು ಹೋಗಿದ್ದೇನೆ. Just for your sake. ನಿಮಗೋಸ್ಕರ ಮಾತ್ರ. I know what it means to go through humiliation and harassment. ಕಿರುಕುಳ ಮತ್ತು ಅವಮಾನದ ಮೂಲಕ ಹಾದು ಹೋಗುವುದು ಎಂದರೆ ಏನು ಎಂದು ನನಗೆ ಗೊತ್ತಿದೆ ಎಂದು ಹೇಳುತ್ತಾರೆ. Give your burdens to me. ನಿಮ್ಮ ಭಾರವನ್ನು ನನಗೆ ಕೊಡಿರಿ And carry my yoke, ಮತ್ತು ನನ್ನ ನೊಗವನ್ನು ಹೊತ್ತುಕೊಂಡು ಹೋಗಿರಿ, which is light and easy. ಅದು ಬಹಳ ಹಗುರವಾದುದು ಮತ್ತು ಸರಳವಾದುದು. And ಮತ್ತು run with patience and perseverance. ಬಹಳ ಸಹನೆ ಮತ್ತು ತಾಳ್ಮೆಯಿಂದ ನಿಮ್ಮ ಓಟವನ್ನು ಓಡಿರಿ. Fixing your eyes on me alone. ನನ್ನ ಮೇಲೆಯೇ ಮಾತ್ರ ದೃಷ್ಟಿ ಇಟ್ಟು ಓಡುತ್ತಾ ಹೋಗಿರಿ. Do you not know what I am capable of doing in your life? ನಿಮ್ಮ ಜೀವಿತದಲ್ಲಿ ನಾನು ಏನು ಮಾಡಬಲ್ಲೆನು ಎಂದು ನೀವು ತಿಳಿದುಕೊಳ್ಳದೇ ಇರಬಹುದು. We know Jesus is the one who will reward us and reward us plentifully, my friends. ಮತ್ತು ಬಹಳ ಸಮೃದ್ಧಿಕರವಾಗಿ ಯೇಸು ಮಾತ್ರವೇ ನಮಗೆ ಪ್ರತಿಫಲ ಕೊಡುತ್ತಾರೆಂದು ನಮ್ಮ ಜೀವಿತದಲ್ಲಿ ಗೊತ್ತದೆ. Even the things we think we don't deserve, such greatness God gives. ನಾವು ಎಂದು ಊಹೆ ಮಾಡಿಕೊಂಡಿಲ್ಲ ಅಥವಾ ಯೋಚನೆ ಕೂಡ ಮಾಡಿಲ್ಲ ಅಂತಹ ಕಾರ್ಯಗಳು ದೇವರು ನಮ್ಮ ಜೀವಿತದಲ್ಲಿ ಮಾಡುತ್ತಾರೆ. He speeds up all his blessings and adds plentiful in a short time. ನಮ್ಮ ಕಠಿಣ ಸಮಯಗಳಲ್ಲಿ ಆತನು ಈ ಎಲ್ಲ ಸಮೃದ್ಧಿಕರವಾದ ಆಶೀರ್ವಾದಗಳನ್ನು ಹೆಚ್ಚಿಸುವಿಕೆಗಳನ್ನು ನಮ್ಮ ಜೀವಿತದಲ್ಲಿ ಉಂಟು ಮಾಡುತ್ತಾನೆ. He brings all this honor in the midst of shame. ಈ ಎಲ್ಲ ನೋವಿನ ಮಧ್ಯದಲ್ಲಿ ಆತನು ನಮಗೆ ಸನ್ಮಾನವನ್ನು ತರುತ್ತಾನೆ. He's able to bring this in a moment. ಅದು ಒಂದು ಕ್ಷಣದಲ್ಲಿ ಆತನು ತರುವುದಕ್ಕೆ ಸಾಧ್ಯವಾಗಿದೆ. All your humiliation and harassment is something that will fade away. ಮತ್ತು ನಿಮ್ಮ ಕಿರುಕುಳ, ನಿಮ್ಮ ಒಂದು ಅವಮಾನ ಅದು ಹೊರಟು ಹೋಗುತ್ತದೆ. It is temporary. ಅದು ತಾತ್ಕಾಲಿಕ. It is like a mirage in the desert. ಅದು ವಾಸನೆ ಇರುವಂತಹ ಆ ರೀತಿಯಾಗಿರುತ್ತದೆ. But instead we think this is what is real. ಆದರೆ ಅದುವೇ ನಿಜವಾಗಿದೆ ಎಂದು ಅನೇಕ ಸಾರಿ ತಿಳಿದುಕೊಳ್ಳುತ್ತೇವೆ. This is what is permanent in my life. ನನ್ನ ಜೀವಿತದಲ್ಲಿ ಇದೇ ಶಾಶ್ವತವಾಗಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತೇವೆ. I will never come out of this situation.
ಈ ಪರಿಸ್ಥಿತಿಯಿಂದ ನಾನು ಎಂದಿಗೂ ಹೊರಗೆ ಬರುವುದಿಲ್ಲ. We look at it the other way around. ನಾವು ಆ ರೀತಿಯಾಗಿ ನೋಡುತ್ತೇವೆ. But look at what is eternal from the Lord. ಕರ್ತನಿಂದ ಯಾವುದು ನಿತ್ಯವಾಗಿದೆ ಎಂಬುದನ್ನು ನೋಡಿಕೊಳ್ಳಿರಿ. Fix your eyes on it. ಅದರ ಮೇಲೆಯೇ ನಿಮ್ಮ ದೃಷ್ಟಿಯನ್ನು ಹಾಯಿಸಿರಿ. And run your race. ಅದರೊಂದಿಗೆ ಹೋಗಿರಿ. Because the reward is promised from God today. ಯಾಕೆಂದರೆ ದೇವರಿಂದಲೇ ನಿಮಗೆ ವಾಗ್ದಾನದ ಪ್ರತಿಫಲ ಬಂದಿದೆ. Hallelujah. ಹಲ್ಲೆಲೂಯಾ. And secondly, wisdom comes in the midst of foolishness. ಮತ್ತು ಮೂರ್ಖತನದಲ್ಲಿ ಜ್ಞಾನವು ಬರುವಂತದಾಗಿರುತ್ತದೆ. 1 Corinthians 1:27 says, God chose the foolish things of the world to shame the wise. ಮೊದಲನೇ ಕೊರಿಂಥ 1:27 ದೇವರು ಹೇಳುತ್ತಾರೆ, ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡನು ಎಂದು ಈ ವಾಕ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ನಮಗೆ ಹೇಳುತ್ತಾರೆ. When we say we have only little bit of knowledge and wisdom compared to all those around, Lord, ನಮ್ಮ ಸುತ್ತಲಿರುವ ಜನರನ್ನು ನೋಡುವಾಗ ನಮಗೆ ಅಲ್ಪ ಜ್ಞಾನವಿದೆ ಎಂದು ನಾವು ಅಂದುಕೊಳ್ಳುತ್ತೇವೆ. only very little skill. ಬಹಳ ಚಿಕ್ಕ ಕೌಶಲ್ಯವಿದೆ. God says that is enough. ಕರ್ತನು ಹೇಳುತ್ತಾನೆ, ಅದುವೇ ಸಾಕು. Don't worry about it. ಅದರ ಕುರಿತಾಗಿ ಚಿಂತಿಸಬೇಡಿರಿ. Don't you know that my power is great? ನನ್ನ ಶಕ್ತಿ ಉನ್ನತವಾಗಿದೆ ಎಂದು ನಿಮಗೆ ಗೊತ್ತಿಲ್ಲವೋ? In your weakness my strength will be perfect. ನಿಮ್ಮ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗುತ್ತದೆ. And you will see my power in action. ಮತ್ತು ನನ್ನ ಶಕ್ತಿ ಕಾರ್ಯ ಮಾಡುವುದನ್ನು ನೀವು ನೋಡುವಿರಿ. Sometimes it is good to say that I have only little, Lord. ನನಗೆ ಸ್ವಲ್ಪ ಮಾತ್ರ ಇದೆ ಎಂದು ಅನೇಕ ಸಾರಿ ನಾವು ನೋಡುವಂತವರಾಗಿರುತ್ತೇವೆ. Because only then we give place to the Lord to multiply. ಮತ್ತು ಆ ಸಮಯದಲ್ಲಿಯೇ ನಾವು ಹೆಚ್ಚಿಸುವುದಕ್ಕೆ ಕರ್ತನಿಗೆ ಸ್ಥಳವನ್ನು ನಾವು ಕೊಡುವಂತವರಾಗಿದ್ದೇವೆ. Otherwise we'll say, Lord, I have everything. ಇಲ್ಲ ಅಂದರೆ ನಾವು ಕರ್ತನೆ ಎಲ್ಲ ಇದೆ ಎಂದು ಕರ್ತನಿಗೆ ಹೇಳುತ್ತೇವೆ. There's no place for you. ನಿನಗೋಸ್ಕರ ನನ್ನಲ್ಲಿ ಸ್ಥಳವಿಲ್ಲ. It's good that we give place for God to exhibit His wisdom in us and His ability in us. ನಮ್ಮಲ್ಲಿ ಆತನ ಯೋಗ್ಯತೆ, ಆತನ ಜ್ಞಾನಕ್ಕೆ ಇಂತಹ ಸಮಯಗಳಲ್ಲಿ ನಾವು ಆತನಿಗೆ ಸ್ಥಳವನ್ನು ಕೊಡುತ್ತೇವೆ. The little boy Samuel ಚಿಕ್ಕ ಹುಡುಗನಾದ ಸಾಮುವೇಲನು was saying, I'm listening to your voice, O God, please lead me. ಕರ್ತನೇ, ನಿನ್ನ ಸ್ವರವನ್ನು ನಾನು ಕೇಳುತ್ತಿದ್ದೇನೆ, ನನಗೆ ದಯವಿಟ್ಟು ನೀನು ನಡೆಸು, Please teach me. ನನಗೆ ಬೋಧಿಸು. God said, I am about to do something in Israel that will make the ears of everyone who hears about it tingle. ಮತ್ತು ನಾನು ಇಸ್ರಾಯೇಲರಲ್ಲಿ ಕೆಲವು ಸಂಗತಿಗಳನ್ನು ಮಾಡಲಿದ್ದೇನೆ, ಅದನ್ನು ಕೇಳುವವರು ಆಶ್ಚರ್ಯಪಡುವರು. I will do it through you, Samuel. ಸಾಮುವೇಲನೇ, ನಿನ್ನ ಮೂಲಕ ಅದನ್ನು ಮಾಡುತ್ತೇನೆ. Little Samuel, ಚಿಕ್ಕ ಹುಡುಗನಾದ ಸಾಮುವೇಲನು, I'm going to do it through you. ನಿನ್ನ ಮೂಲಕವಾಗಿ ಮಾಡುತ್ತೇನೆ. Bless a nation through you. ನಿನ್ನ ಮೂಲಕ ರಾಷ್ಟ್ರವನ್ನು ಮಾಡುತ್ತೇನೆ. Bless your workplace through you. ನಿನ್ನ ಕೆಲಸವನ್ನು ನಿನ್ನ ಮೂಲಕ ಆಶೀರ್ವದಿಸುತ್ತೇನೆ. Bless your ministry through you. ನಿನ್ನ ಮೂಲಕ ನಿನ್ನ ಸೇವೆಯನ್ನು ನಾನು ಆಶೀರ್ವದಿಸುತ್ತೇನೆ. Such ability and wisdom and guidance I will personally give you. ಅಂತಹ ಜ್ಞಾನ, ಮಾರ್ಗದರ್ಶನ ವೈಯಕ್ತಿಕವಾಗಿ ನಾನೇ ನಿನಗೆ ಅನುಗ್ರಹಿಸುತ್ತೇನೆ. Great scientist Michael Faraday said, ದೊಡ್ಡ ವಿಜ್ಞಾನಿಯಾದಂತಹ ಮೈಕಲ್ ಫ್ಯಾರಡೆ ಹೇಳುತ್ತಾರೆ, without the book of God's word, you can't find the knowledge of God's world. ದೇವರ ಪುಸ್ತಕವಿಲ್ಲದೆ ದೇವರ ಲೋಕದ ಕುರಿತಾಗಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. When you choose to join hands with the words of God from the Bible, ದೇವರ ವಾಕ್ಯದ ಮೂಲಕ ಅದರೊಂದಿಗೆ ನಿಮ್ಮ ಕೈಯನ್ನು ಜೋಡಿಸಿ ನೀವು ಮುಂದೆ ಹೋಗುವಾಗ He activates all things that He has blessed and given you through His word. ಈ ವಾಕ್ಯದ ಮೂಲಕವಾಗಿ ಆ ವಾಕ್ಯ ನಿಮಗೆ ಕೊಡಲ್ಪಟ್ಟಿರುವಾಗ ಅದರ ಮೂಲಕವಾಗಿ ನೀವು ಕಾರ್ಯ ಮಾಡುವಾಗ, And Michael Faraday was able to find truths about electric motor. ಆ ಮೈಕಲ್ ಫ್ಯಾರಡೆ ಅವರು ವಿದ್ಯುತ್ ಯಂತ್ರವನ್ನು ಕಂಡು ಹಿಡಿಯಲು ಅದು ಅವರಿಗೆ ಸಾಧ್ಯವಾಯಿತು. He discovered about benzene and its uses. ಮತ್ತು ಅವನು ಯಂತ್ರ ಮಾತ್ರ ಅದರ ಉಪಯೋಗಗಳನ್ನು ಕಂಡು ಹಿಡಿದನು. About electromagnetic induction.
ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನು ಕಂಡುಹಿಡಿದನು. And many more groundbreaking things in the world. ಮತ್ತು ಆ ಕ್ಷೇತ್ರದಲ್ಲಿ ಉನ್ನತವಾದ ಕಾರ್ಯಗಳು ಅವನ ಮೂಲಕ ಆವಿಷ್ಕಾರಗೊಂಡವು. This is the secret. ಇದು ಕಾರ್ಯ. He depended on God and his word. ಮತ್ತು ಅವನು ದೇವರ ವಾಕ್ಯದ ಮೇಲೆಯೇ ಆತುಕೊಂಡಿದ್ದನು. Wisdom comes to those who say, I'm ready to run for you, Lord. ಕರ್ತನೇ, ನಿನಗೋಸ್ಕರ ನಾನು ಓಡುತ್ತೇನೆ ಎಂದು ಯಾರು ಸಿದ್ಧಗೊಂಡಿದ್ದಾರೋ ಅವರಿಗೋಸ್ಕರವು ಜ್ಞಾನ ಕರ್ತನು ಒದಗಿಸಿಕೊಡುವವನಾಗಿದ್ದಾನೆ. You tell me what to do. ಏನು ಮಾಡಬೇಕೆಂದು ನೀನೇ ಹೇಳು. I will do it, Lord. ನಾನು ಮಾಡುತ್ತೇನೆ ಕರ್ತನೆ. To those whose ears are open to the Lord. ಯಾರ ಕಿವಿಗಳು ಕರ್ತನಿಗೋಸ್ಕರ ತೆರೆಯಲ್ಪಟ್ಟಿದ್ದವು. To those whose hearts are ready to obey. ಯಾವ ಹೃದಯಗಳು ಕರ್ತನಿಗೆ ವಿಧೇಯರಾಗುವುದಕ್ಕಾಗಿ ಸಿದ್ಧವಾಗಿದ್ದವು. To such people God's wisdom and all skill is given. ಅಂಥ ಜನರು ದೇವರ ಜ್ಞಾನ ಮತ್ತು ಎಲ್ಲ ಕೌಶಲ್ಯಗಳನ್ನು ಹೊಂದಿಕೊಂಡಿದ್ದಾರೆ. God is giving us such a heart today. ಇಂದು ಅಂತಹ ಹೃದಯ ಕರ್ತನು ನಮಗೆ ಕೊಡುತ್ತಿದ್ದಾನೆ. Which just like today will make us rise up every morning and receive him. Listen to him. ಈ ದಿನದಂತೆ ಪ್ರತಿದಿನ ನಾವು ಮುಂಜಾನೆ ಎದ್ದು ಕರ್ತನನ್ನು ಅದೇ ರೀತಿಯಾಗಿ ನಾವು ಹೊಂದಿಕೊಳ್ಳುತ್ತೇವೆ. And finally he gives satisfaction in the midst of longing and sleeplessness. ನಮ್ಮ ನಿದ್ರೆ ಇಲ್ಲದಿರುವಿಕೆ ಮತ್ತು ಎದುರು ನೋಡುವಿಕೆಯ ಮಧ್ಯದಲ್ಲಿ ಆತನು ನಮಗೆ ತೃಪ್ತಿಯನ್ನು ಕೊಡುತ್ತಾನೆ. Great satisfaction comes. ದೊಡ್ಡ ತೃಪ್ತಿಯು ಬರುತ್ತದೆ. Read what a man says in Ecclesiastes 4:8. ಪ್ರಸಂಗಿ 4:8 ಪ್ರಸಂಗಿ ಹೇಳುವಂಥದ್ದನ್ನು ನೋಡಿರಿ. There was a man all alone. ಒಬ್ಬಂಟಿಗನಾದ ಒಬ್ಬ ಮನುಷ್ಯನಿದ್ದಾನೆ. There was no end to his toil. ಅವನ ಪ್ರಯಾಸಕ್ಕೆ ಅಂತ್ಯವಿಲ್ಲ. Yet his eyes were not content with his wealth. ಐಶ್ವರ್ಯದಿಂದ ಅವನ ಕಣ್ಣುಗಳಿಗೆ ಅಲ್ಲಿ ತೃಪ್ತಿ ಇಲ್ಲ ಎಂದು ಬರೆಯಲ್ಪಟ್ಟಿದೆ. For whom am I toiling, he asked. ನಾನು ಯಾರಿಗೋಸ್ಕರ ಪ್ರಯಾಸ ಪಡುತ್ತಿದ್ದೇನೆ ಎಂದು ಕೇಳುತ್ತಾನೆ. Why am I depriving myself of enjoyment? ಯಾಕೆ ನಾನು ಈ ರೀತಿಯಾಗಿ ನನ್ನ ಜೀವಿತ ಮಾಡುತ್ತಿದ್ದೇನೆ? This is meaningless. ಅದರ ಅರ್ಥವೇನು ಎಂದು ನಾವು ನೋಡಿಕೊಳ್ಳುವಾಗ This is a miserable business. ಅದು ಬಹಳ ಗೊಂದಲಮಯವಾದಂತಹ ಒಂದು ಕಾರ್ಯವಿದೆ. Ecclesiastes 5:12 says, the abundance of the rich permits them no sleep. ಪ್ರಸಂಗಿ 5:12 ಹೇಳಲ್ಪಟ್ಟಿದೆ, ಐಶ್ವರ್ಯವಂತನ ಸಮೃದ್ಧಿಯು ಅವನಿಗೆ ನಿದ್ರೆ ಮಾಡಿಗೊಡಿಸದು. I have toiled. ನಾನು ಪ್ರಯಾಸ ಪಟ್ಟಿದ್ದೇನೆ. I have gathered so much wealth. ಮತ್ತು ನಾನು ಬಹಳ ಸಮೃದ್ಧಿಯನ್ನು ಪಡೆದುಕೊಂಡಿದ್ದೇನೆ. What is the point? ಅದರ ಅರ್ಥವೇನು? When there is emptiness in my heart still. ನನ್ನ ಹೃದಯದಲ್ಲಿ ಇನ್ನೂ ಒಂದು ಅಪರಾಧವಿರುವಾಗ. My heart asks, for whom am I toiling? ಯಾರಿಗೋಸ್ಕರ ನಾನು ಪ್ರಯಾಸ ಪಡುತ್ತಿದ್ದೇನೆ ಎಂದು ನನ್ನ ಹೃದಯ ಯಾವಾಗಲೂ ಕೇಳುತ್ತದೆ. You might say, even though I have everything, I'm still left empty. ನನಗೆ ಎಲ್ಲವೂ ಇದ್ದರೂ ಕೂಡ ನನಗೆ ಇನ್ನೂ ಕೊರತೆ ಇದೆ ಎಂದು ಹೇಳುತ್ತೇವೆ. Even though I have accumulated everything and my life is full. ನನ್ನ ಜೀವಿತದಲ್ಲಿ ನನಗೆ ಬೇಕಾದದ್ದೆಲ್ಲವನ್ನು ನಾನು ಹೊಂದಿಕೊಂಡಿದ್ದೇನೆ ಎಂದು ಹೇಳುವಾಗಲೂ My heart still feels empty. ನಮ್ಮ ಹೃದಯ ಇನ್ನೂ ಖಾಲಿಯಾಗಿರುವಂಥದ್ದನ್ನು ಅನುಭವಕ್ಕೆ ಬರುತ್ತದೆ. I'm still not satisfied. ನನಗೆ ಇನ್ನೂ ತೃಪ್ತಿಯಾಗಿಲ್ಲ. There is still something wrong in my life. ನನ್ನ ಜೀವಿತದಲ್ಲಿ ಇನ್ನೂ ಏನೋ ತಪ್ಪಾದ ಕಾರ್ಯಗಳು ಇವೆ. As this man says, I am still not full. ಈ ವ್ಯಕ್ತಿ ಹೇಳುತ್ತಾನೆ, ಇನ್ನೂ ನಾನು ತುಂಬಿಲ್ಲ. I am not content. ನನಗೆ ತೃಪ್ತಿ ಇಲ್ಲ ಎಂದು ಹೇಳುತ್ತಾನೆ. Still can't sleep. ಇನ್ನೂ ನನಗೆ ತೃಪ್ತಿ ಇಲ್ಲ. Or on the other side, you might say, oh, I am not able to get any sleep because of the tensions and the pressures that come from my toil. ನನ್ನ ಪ್ರಯಾಸದಲ್ಲಿ ಬರುವಂತಹ ಎಲ್ಲ ಆ ಅಪಾಯಗಳನ್ನು ನೋಡಿ ನನಗೆ ನಿದ್ರೆ ಬರುತ್ತಿಲ್ಲ ಎಂದು ನಾವು ಅನೇಕ ಸಾರಿ ಹೇಳಬಹುದು. It is driving me crazy. ಅದು ಆ ರೀತಿಯಾಗಿ ನನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತಿದೆ. This is what we get out of trying to work for ourselves.
ನಮಗೋಸ್ಕರ ಕೆಲಸ ಮಾಡುವಾಗ ಇದನ್ನೇ ನಾವು ಪಡೆಯುವಂಥವರಾಗಿದ್ದೇವೆ. Even though we try to accumulate all things, we fall. ನಾವು ನೋಡಿರುವಂಥ ಎಲ್ಲ ಕಾರ್ಯಗಳನ್ನು ವಸ್ತುಗಳನ್ನು ಹೊಂದಿಕೊಳ್ಳುವುದಕ್ಕೆ ನಾವು ಪ್ರಯತ್ನ ಪಟ್ಟಾಗಲೂ We chase after the things of the world. ಈ ಲೋಕದ ಕಾರ್ಯಗಳ ಹಿಂದೆ ನಾವು ಹೋಗುವಂಥವರಾಗಿದ್ದೇವೆ. Dependent on money. ಹಣದ ಮೇಲೆ ಆತುಕೊಂಡಿರುತ್ತೇವೆ. Dependent on our name alone. ನಮ್ಮ ಹೆಸರಿನ ಮೇಲೆಯೇ ಆತುಕೊಂಡಿರುತ್ತೇವೆ. Dependent on trying to make everybody love us. ಎಲ್ಲರೂ ನಮಗೆ ಪ್ರೀತಿ ಮಾಡಬೇಕೆಂದು ಅವರ ಮೇಲೆ ಆತುಕೊಳ್ಳುತ್ತೇವೆ. Dependent on safety and securing ourselves and protecting ourselves. ಯಾವಾಗಲೂ ಸುರಕ್ಷತೆಯ ಮೇಲೆ ನಂಬಿಕೆಗಿಟ್ಟು ಅದರ ಮೇಲೆಯೇ ನಾವು ಆತುಕೊಳ್ಳುತ್ತೇವೆ. When we only think about ourselves and our goodness. ನಮ್ಮ ಒಳ್ಳೆತನ ಮತ್ತು ನಮ್ಮ ಮೇಲೆಯೇ ಯಾವಾಗಲೂ ಕೇಂದ್ರೀಕರಿಸುತ್ತೇವೆ. We are left hungry. ನಾವು ಹಸಿದವರಾಗಿ ಬಿಟ್ಟವರಾಗಿರುತ್ತೇವೆ. Even all the wealth that we accumulate betrays us. ನಾವು ಹೊಂದಿಕೊಂಡಂಥ ಎಲ್ಲ ಐಶ್ವರ್ಯ ಅದು ನಮಗೆ ದ್ರೋಹ ಮಾಡುತ್ತದೆ. It is meaningless. ಅದು ವ್ಯರ್ಥವಾದುದು. But in Ecclesiastes 5:19, ಆದರೆ ಪ್ರಸಂಗಿ 5:19 ವಾಕ್ಯದಲ್ಲಿ ನೋಡುತ್ತೇವೆ. we read, when God gives someone wealth and possessions, ಯಾರಿಗಾದರೂ ದೇವರು ಆತನು ಆಸ್ತಿಯನ್ನು ಕೊಟ್ಟಿದ್ದರೆ and the ability to enjoy them, ಮತ್ತು ಆಸ್ತಿಯನ್ನು ಸಂತೋಷ ಪಡುವುದಕ್ಕೆ ಶಕ್ತಿ ಕೊಟ್ಟರೆ, to accept their lot and be happy in their toil, ಅವರ ಪ್ರಯಾಸದಲ್ಲಿ ಪಾಲಿಗೆ ಬಂದದನ್ನು ಸ್ವೀಕಾರ ಮಾಡಿಕೊಂಡಿದ್ದರೆ, this is a gift of God. ಇದು ದೇವರಿಂದ ಬಂದ ಅನುಗ್ರಹವೇ. This is the gift of God that comes to those who depend on Him. ದೇವರ ಮೇಲೆ ಆತುಕೊಂಡವರಿಗೆ ಬರುವಂತಹ ಇದುವೇ ದೇವರ ವರವಾಗಿದೆ. Those who fix their eyes on Him. ಯಾರು ಆತನ ಮೇಲೆಯೇ ದೃಷ್ಟಿ ಇಡುತ್ತಾರೋ, those who run for Him. ಯಾರು ಆತನಿಗೋಸ್ಕರ ಓಟವನ್ನು ಮಾಡುತ್ತಾರೋ, those who toil for God. ಯಾರು ದೇವರಿಗೋಸ್ಕರ ಪ್ರಯಾಸ ಪಡುತ್ತಾರೋ, God gives the ability to enjoy all the blessing that He provides personally. ದೇವರು ತನ್ನ ಎಲ್ಲ ಆಶೀರ್ವಾದಗಳನ್ನು ಅನುಭವಿಸುವುದಕ್ಕೆ ಆತನು ತನ್ನ ಯೋಗ್ಯತೆಯನ್ನು ನಮಗೆ ಕೊಡುತ್ತಾನೆ. They are even happy in their toil. ಅವರ ಪ್ರಯಾಸದಲ್ಲಿಯೂ ಕೂಡ ಅವರು ಸಂತೋಷ ಭರಿತರಾಗಿರುತ್ತಾರೆ. Ecclesiastes 2:26 finally says, ಪ್ರಸಂಗಿ 2:6 ಪ್ರಸಂಗಿ ಹೇಳುತ್ತಾನೆ, to the person who pleases God, ಒಬ್ಬ ವ್ಯಕ್ತಿ ದೇವರಿಗೆ ಮೆಚ್ಚಿಸುವುದಾದರೆ He gives wisdom, knowledge and happiness. ದೇವರು ಜ್ಞಾನ, ತಿಳುವಳಿಕೆ, ಸಂತೋಷವನ್ನು ಕೊಡುತ್ತಾರೆ. But to the sinner, ಆದರೆ ಪಾಪಿಗಾದರೂ He gives the task of gathering and storing up wealth. ಅದು ಆ ಐಶ್ವರ್ಯವನ್ನು ಕೂಡಿಸುವಂತಹ ಒಂದು ಮಾರ್ಗವನ್ನು just to hand it over to the one who pleases God. ಯಾರು ದೇವರಿಗೆ ಮೆಚ್ಚಿಸುತ್ತಾರೋ ಅದು ಅವರಿಗೆ ಹೋಗುವಂತದಾಗಿರುತ್ತದೆ. See how the toil of the sinner is in vain. ಹೇಗೆ ಪಾಪಿಯ ಒಂದು ಪ್ರಯಾಸ ಅದು ವ್ಯರ್ಥವಾಗುತ್ತದೆ ಎಂದು ಇದರಲ್ಲಿ ನೋಡಿರಿ. He makes such people only gather and gather so that He can take away all that they have accumulated and give it to the one who pleases Him. ಅವರು ಹೊಂದಿಕೊಳ್ಳುವಂತೆ ಮಾಡುತ್ತಾನೆ. ಆಮೇಲೆ ಆತನು ತನ್ನ ಮಕ್ಕಳಿಗೆ ಅದನ್ನು ಕೊಡುವುದಕ್ಕಾಗಿಯೇ ದೇವರು ಅಂತಹ ಕೆಲಸಕ್ಕಾಗಿಯೇ ಅವರನ್ನು ಮಾಡುತ್ತಾನೆ. So don't be jealous of the sinner and stop running your race. ನೀವು ಪಾಪಿಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡಿರಿ ಮತ್ತು ಆ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಎಂದು ಯೋಚನೆ ಮಾಡಬೇಡಿರಿ. Continue to fix your eyes on Jesus, ನೀವು ಯೇಸುವಿನ ಮೇಲೆ ನಿರಂತರವಾಗಿ ನಿಮ್ಮ ದೃಷ್ಟಿ ಇಡಿರಿ, who gives an abundant reward to the one who pleases Him. ಯಾರು ಆತನಿಗೆ ಮೆಚ್ಚಿಸುತ್ತಾರೋ ಅವರಿಗೋಸ್ಕರ ಸಮೃದ್ಧಿಯಾದ ಪ್ರತಿಫಲ ಕೊಡುತ್ತಾನೆ. This is what Jesus truly made Zacchaeus feel in his life for the very first time. ಮೊದಲನೇ ಸಾರಿ ಜಕ್ಕಾಯನು ಯೇಸುವಿಗೆ ಭೇಟಿಯಾದಾಗ ಇದೇ ಅವನ ಜೀವಿತದಲ್ಲಿ ಮಾಡಿರುವಂಥದ್ದನ್ನು ನೋಡುತ್ತೇವೆ. Zacchaeus had toiled very hard in his life, even to the point of tricking people and gathering for himself. ಅವನಿಗೋಸ್ಕರ ಕೂಡಿಸಿಕೊಳ್ಳುವುದಕ್ಕಾಗಿ ಅನೇಕ ಸಾರಿ ಮೋಸಕರವಾದಂಥ ತಂತ್ರಗಳನ್ನು ಉಪಯೋಗಿಸುತ್ತಾನೆ. But he had no peace. ಅವನಿಗೆ ಶಾಂತಿ ಇರಲಿಲ್ಲ.
Jesus came Yes. and met ಮತ್ತು Zacchaeus. ಯೇಸು ಅಲ್ಲಿ ಬಂದು ಜಕ್ಕಾಯನಿಗೆ ಭೇಟಿಯಾದರು. When Jesus stepped into his home, for the first time he realized what the joy of salvation of God really is. ಮೊದಲನೇ ಸಾರಿ ಯೇಸು ಅವನ ಮನೆಗೆ ಬಂದಾಗ ರಕ್ಷಣೆಯ ಆನಂದ ಎಂದರೆ ಏನು ಎಂದು ಮೊದಲನೇ ಸಾರಿ ಅವನು ಕಂಡುಕೊಂಡನು. And the sinner gave all that he had accumulated away to the people who were poor and people who he had tricked. ಮತ್ತು ಯಾರಿಗೆ ಅವನು ಮೋಸ ಮಾಡಿದನು, ಅನ್ಯಾಯ ಮಾಡಿದನು, ಅಂಥವರಿಗೆ ತನ್ನ ಐಶ್ವರ್ಯವನ್ನೆಲ್ಲ ಅವನು ಹಂಚಿಕೊಟ್ಟನು ಅಥವಾ ಹಿಂತಿರುಗಿ ಕೊಟ್ಟನೆಂದು ನೋಡುತ್ತೇವೆ. But because this sinner had given his life to Jesus, ಯಾಕೆಂದರೆ ಈ ಪಾಪಿ ತನ್ನ ಜೀವಿತ ಯೇಸುವಿಗೆ ಕೊಟ್ಟಿದ್ದಾನೆ. he was so glad to give it all away. ಎಲ್ಲವನ್ನು ಕೊಡುವುದಕ್ಕೆ ಅವನು ಬಹಳ ಸಂತೋಷಗೊಂಡನು. He didn't mind about all his accumulated wealth. ಅವನು ಕೂಡಿಸಿಕೊಂಡಂತಹ ಐಶ್ವರ್ಯಕ್ಕಾಗಿ ಅವನು ಗೋಳಾಡಲಿಲ್ಲ. A new joy had set in his heart. ಅವನ ಹೃದಯದಲ್ಲಿ ದೊಡ್ಡ ಆನಂದವು ತಿರುಗಿ ಬಂದಿತು. That joy is going to be received by each one of us this morning. ಈ ಮುಂಜಾನೆ ವೇಳೆಯಲ್ಲಿ ಅದೇ ಆನಂದ ನಾವೆಲ್ಲರೂ ಹೊಂದಿಕೊಳ್ಳಲಿದ್ದೇವೆ. This joy will be present in the midst of your toil. ನಿಮ್ಮ ಪ್ರಯಾಸ ಮಧ್ಯದಲ್ಲಿ ಈ ಆನಂದ ನಿಮ್ಮನ್ನು ನಡೆಸುವಂತದಾಗಿದೆ. As his yoke becomes so light and easy through his joy. ಮತ್ತು ಆತನ ಆನಂದದ ಮೂಲಕ ಆತನ ಭಾರ ಬಹಳ ಹಗುರ ಮತ್ತು ಸರಳವಾಗಿರುವಾಗ You will also enjoy the reward that comes from the Almighty God. ಸರ್ವಶಕ್ತನಿಂದ ಬರುವಂತಹ ಪ್ರತಿಫಲ ಕೂಡ ನೀವು ಆನಂದಿಸುವಂತರಾಗುತ್ತೀರಿ. So right now shall we receive what he has promised. ನಾವು ಯಾವುದಕ್ಕಾಗಿ ಎದುರು ನೋಡ್ತೇವೆ ಅದನ್ನು ಹೊಂದಿಕೊಳ್ಳೋಣವೇ ಈಗ. Thank you, Jesus. ಯೇಸು Working in our heart. ನಮ್ಮ ಹೃದಯದಲ್ಲಿ ಆತನು ಕಾರ್ಯ ಮಾಡುತ್ತಿದ್ದಾನೆ. Thank you for this great joy you have promised, Lord. ಕರ್ತನೇ, ನಿನ್ನ ಆನಂದ, ದೊಡ್ಡ ಆನಂದ ನಮಗೆ ಕೊಡು. We welcome you into our heart, Lord. ಕರ್ತನೇ, ನಮ್ಮ ಹೃದಯದಲ್ಲಿ ನಿನ್ನನ್ನು ಸ್ವಾಗತಿಸುತ್ತೇವೆ. You see the humiliation your children have suffered. ಕರ್ತನೇ, ನಿನ್ನ ಮಕ್ಕಳು ಹಾದು ಹೋದಂತಹ ಅವಮಾನವನ್ನು ಕರ್ತನೇ ನೀನು ನೋಡು. You are seeing the harassment that they've gone through. ನಿನ್ನ ಮಕ್ಕಳು ಹಾದು ಹೋದಂತ ಕಿರುಕುಳವನ್ನು ನೀನು ನೋಡಿದೀಯಾ ಕರ್ತನೇ. You are seeing their cries because of the lack of wisdom and ability. ಕರ್ತನೇ, ನಮ್ಮ ಜೀವಿತದಲ್ಲಿ ಇರುವಂತ ಎಲ್ಲ ಕೊರತೆಗಳು, ಜ್ಞಾನದ ಕೊರತೆಗಳನ್ನು ನೀನು ನೋಡಿದ್ದೀ. You are seeing their longing hearts and their sleeplessness at night. ಕರ್ತನೇ, ಅವರ ನಿದ್ರೆ ಇಲ್ಲದಿರುವಿಕೆ ಮತ್ತು ಅವರ ಹೃದಯದ ಎದುರುವಿಕೆಗಳನ್ನು ನೀನು ನೋಡಿದೀಯಾ. Thank you, Lord, because you've come to answer us in the midst of these cries. ಕರ್ತನೇ, ಈ ಪ್ರಯಾಸಗಳ ಮಧ್ಯದಲ್ಲಿ ನೀನು ಉತ್ತರಿಸುವುದಕ್ಕಾಗಿ ನೀನು ಬಂದಿರುವಾಗ Fill your children's hearts with great gladness and joy at this moment. ಕರ್ತನೇ, ಕ್ಷಣದಲ್ಲಿ ದೊಡ್ಡ ಆನಂದದಿಂದ ನಿನ್ನ ಮಕ್ಕಳ ಎಲ್ಲರ ಹೃದಯವನ್ನು ಕರ್ತನೇ ನೀನು ಅದ್ಭುತವಾಗಿ ತುಂಬು. Through the power of the Holy Spirit. ಪವಿತ್ರಾತ್ಮನ ಸಾಮರ್ಥ್ಯದ ಮೂಲಕ Great joy and peace come and rest in every heart, Lord. ಪ್ರತಿ ಹೃದಯದಲ್ಲಿ ದೊಡ್ಡ ಆನಂದ ಅದು ಬಂದು ನೆಲೆಸಲಿ ಕರ್ತನೇ. Tell them, my child, come and rest in me. ನನ್ನಲ್ಲಿಯೇ ನನ್ನ ಮಗುವೇ ನೀನು ಬಂದು ವಿಶ್ರಾಂತಿ ಪಡಿ. Rest in my joy. ನನ್ನ ಆನಂದದಲ್ಲಿ ವಿಶ್ರಾಂತಿಯನ್ನು ಪಡೆಯಿರಿ. Rest in my peace. ನನ್ನ ಸಮಾಧಾನದಲ್ಲಿ ವಿಶ್ರಾಂತಿಯನ್ನು ಪಡೆಯಿರಿ. Lie down upon me. ನನ್ನ ಮೇಲೆಯೇ ಆತುಕೊಳ್ಳಿರಿ. As I carry all your burden. ನಾನೇ ನಿಮ್ಮ ಭಾರವನ್ನೆಲ್ಲ ಹೊತ್ತುಕೊಳ್ಳುತ್ತೇನೆ. My yoke will be light and easy. ನಿಮ್ಮ ಭಾರ ಅದು ಹಗುರವಾದುದು, ಸರಳವಾದುದು. Thank you, Jesus, for carrying us, Lord. ಕರ್ತನೇ, ನಮ್ಮನ್ನು ಹೊತ್ತುಕೊಂಡು ಹೋಗುವುದಕ್ಕಾಗಿ ನಿಮಗೆ ವಂದಿಸುತ್ತೇವೆ. And in return, you give us a very light burden. ಕರ್ತನೇ, ಅದರ ಹಿಂತಿರುಗಿ ನಮಗೆ ಬಹಳ ಸರಳವಾದ ಭಾರ ಕೊಡುತ್ತಿ. Go and run for you with patience. ನಿನ್ನೊಂದಿಗೆ ಓಡುವುದಕ್ಕಾಗಿಯೇ, with perseverance, ಸಹನೆಯೊಂದಿಗೆ, with faith, putting our eyes only upon you. ನಿನ್ನ ಮೇಲೆಯೇ ನಮ್ಮ ಕಣ್ಣುಗಳನ್ನು ಇಟ್ಟು ನಂಬಿಕೆಯೊಂದಿಗೆ ಹೋಗುತ್ತೇವೆ. Thank you for strengthening our heart, Lord. ಕರ್ತನೇ, ನಮ್ಮ ಹೃದಯವನ್ನು ಬಲಪಡಿಸುತ್ತಲೇ ಇರು. Your joy is our strength. ಕರ್ತನೇ, ನಿನ್ನ ಆನಂದವೇ ನಮ್ಮ ಬಲವಾಗಿದೆ.
And your peace gives us so much rest. ಕರ್ತನೆ, ನಿನ್ನ ಸಮಾಧಾನ ಬಹಳ ವಿಶ್ರಾಂತಿಯನ್ನು ಕೊಡುತ್ತದೆ. Help us always carry this in our life, ನಮ್ಮ Lord. ಜೀವಿತದಲ್ಲಿ ಇದನ್ನು ಯಾವಾಗಲೂ ಹೊತ್ತುಕೊಂಡು ಹೋಗುವಂತೆ ಸಹಾಯ ಮಾಡು ಕರ್ತನೆ. Lord, let your joy and peace make us look only upon you. ನಿನ್ನ ಮೇಲೆಯೇ ಕರ್ತನಿನ ಸಂತೋಷ ನಿನ್ನ ಆನಂದ ನಿನಗೆ ನೋಡುವಂತೆ ಸಹಾಯ ಮಾಡು. Let it keep running within our heart. ನಮ್ಮ ಹೃದಯದಲ್ಲಿ ಅದು ಯಾವಾಗಲೂ ಹರಿಯುತ್ತಲೇ ಇರಲಿ. And reward your children, Master. ಯಜಮಾನನೇ, ನಿನ್ನ ಮಕ್ಕಳಿಗೆ ನೀನೇ ಪ್ರತಿಫಲ ಕೊಡು. Bring it back in double measure wherever they've lost. ಕರ್ತನೆ, ಎಲ್ಲಿ ಅವರಿಗೆ ನಷ್ಟವಾಗಿದೆಯೋ ಅಲ್ಲಿ ಎರಡರಷ್ಟನ್ನು ಅವರಿಗೆ ಅನುಗ್ರಹ ಮಾಡಿಕೊಡು. Wherever they're lacking, make it full, Lord. ಎಲ್ಲಿ ಕೊರತೆ ಇದೆಯೋ ಅಲ್ಲಿ ಸಮೃದ್ಧಿಯಿಂದ ಅವರಿಗೆ ಸಂತೃಪ್ತಿ ಪಡಿಸು. Lord, wherever they are looking for your reward, bless them abundantly. ಎಲ್ಲಿ ನಿನ್ನ ಪ್ರತಿಫಲ ಅವರು ನೋಡುತ್ತಿದ್ದಾರೋ ಕರ್ತನೆ, ಅವರಿಗೆ ಸಮೃದ್ಧಿಕರವಾಗಿ ಆಶೀರ್ವದಿಸು. Much greater than what we deserve. ಕರ್ತನೆ, ನಾವು ಹೊಂದಿಕೊಳ್ಳದೆ ಬೇಕಾಗಿರುವಂತದನ್ನು ಕೊಡು. Do it quickly in a short span of time. ಕರ್ತನೆ, ಬಹು ಬೇಗನೆ ಕ್ಲುಪ್ತ ಕಾಲದಲ್ಲಿ ಕೊಡು. Let us see your increase today, Lord. ಇಂದೇ ಕರ್ತನಿನ ಹೆಚ್ಚಿಸುವಿಕೆ ನಾವು ಕಾಣಬೇಕು. We receive it in faith. ಕರ್ತನೆ, ನಂಬಿಕೆಯಲ್ಲಿ ಅದನ್ನು ಹೊಂದಿಕೊಳ್ಳುತ್ತೇವೆ. Let every one of your children be blessed. ಎಲ್ಲ ನಿನ್ನ ಮಕ್ಕಳು ಆಶೀರ್ವಾದ ಹೊಂದಲಿ. Let us see it in our own eyes and rejoice and give you thanks. ನಮ್ಮ ಸ್ವಂತ ಕಣ್ಣಿನಿಂದ ನೋಡಿ ಆನಂದಿಸಿ ಯಾವಾಗಲೂ ನಿನಗೆ ಸ್ತುತಿಸುತ್ತೇವೆ ಕರ್ತನೆ. Let every one of your children testify, Lord. ಕರ್ತನಿನ ಪ್ರತಿ ಮಕ್ಕಳು ಅವರು ಸಾಕ್ಷಿ ಕೊಡಲಿ. Thank you, Jesus, ಯೇಸುವೆ ವಂದನೆ. for your abundant blessing, ಕರ್ತನೆ, ನಿನ್ನ ಆ ಸಮೃದ್ಧಿಕರ ಆಶೀರ್ವಾದ, for sowing of peace, ಸಮಾಧಾನದ ಬಿತ್ತುವಿಕೆ, for the land to give its yield, ಭೂಮಿ ತನ್ನ ಉತ್ಪಾದನೆಯನ್ನು ಕೊಡಲಿ, for heaven to give its due, ಆಕಾಶ ತನ್ನ ಇಬ್ಬನಿಯನ್ನು ಸುರಿಸಲಿ. for your assurance that we will possess it. ಕರ್ತನೆ, ಅದನ್ನು ಹೊಂದಿಕೊಳ್ಳುತ್ತೇವೆ ಎಂದು ನಮಗೆ ನಿಶ್ಚಯ ಇದೆ. In Jesus' name, ಯೇಸುವಿನ ನಾಮದಲ್ಲಿ amen.